ರಾಜ್ಯಸಭೆಗೆ ಚುನಾವಣೆ ನಡೀತಾ ಇದೆ. ಈ ಮತದಾನ ಪ್ರಕ್ರಿಯೆಗೆ ವಿಧಾನಸೌಧದಲ್ಲಿ ತಯಾರಿಯನ್ನ ಮಾಡಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಖಾಲಿ ಇರುವ 4 ರಾಜ್ಯಸಭಾ ಸ್ಥಾನಕ್ಕೆ ವೋಟಿಂಗ್ ಶುರುವಾಗುತ್ತೆ. ಸಂಜೆ 4 ಗಂಟೆವರೆಗೂ ಕೂಡ ಶಾಸಕರಿಗೆ ತಮ್ಮ ಮತವನ್ನ ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. 5 ಗಂಟೆ ನಂತರದಲ್ಲಿ ಚಲಾವಣೆ ಆಗಿರುವ ಮತಗಳ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಇದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನ ವಿಧಾನಸಭೆಯಲ್ಲಿ ನಡೆಸಲಾಗ್ತಾ ಇದೆ, ವಿಧಾನಸೌಧದಲ್ಲಿ ನಡೆಸಲಾಗ್ತಾ ಇದೆ. ರಾಜ್ಯಸಭೆಯ 4 ಸ್ಥಾನಕ್ಕೆ 5 ನಾಮಪತ್ರವನ್ನ ಸಲ್ಲಿಸಿರೋದ್ರಿಂದ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಾಳಿನ ವೋಟಿಂಗ್. ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಿಧಾನಸೌಧದ ಸಿಬ್ಬಂದಿಗಳು. ತೀವ್ರ ಕುತೂಹಲ ಮೂಡಿಸಿರುವಂಥ ರಾಜ್ಯಸಭಾ ಚುನಾವಣೆ ನಾಳೆ ನಡೆಯಲಿಕ್ಕಿದೆ. ಆ ರಾಜ್ಯಸಭಾ ಚುನಾವಣೆ ಮತದಾನ ಮಾಡಲಿಕ್ಕೆ ವಿಧಾನಸೌಧ ಮೊದಲನೇ ಮಹಡಿಯ 106ನೇ ಕೊಠಡಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ನಾವು ನೋಡ್ಬೋದು 106ನೇ ಕೊಠಡಿಯಲ್ಲಿ ಈ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಇಲ್ಲಿ ಈ ಬಾರಿ 224, ಅದರಲ್ಲಿ ನಿನ್ನೆ ಒಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ 223 ಶಾಸಕರು ಮತದಾನ ಮಾಡಲಿಕ್ಕಿದ್ದಾರೆ. ಅವರಿಗೆ ಮತದಾನ ಮಾಡಲಿಕ್ಕೆ ಇಲ್ಲಿ ಒಂದು ಕೌಂಟರನ್ನು ನಿರ್ಮಾಣ ಮಾಡಿದ್ದಾರೆ. ಮತಪತ್ರವನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಅವರು ತಮ್ಮ ಮತವನ್ನು ಚಲಾಯಿಸಿದ ನಂತರ ಇಲ್ಲಿ ಏಜೆಂಟ್ಗಳಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದೊಂದು ಪಕ್ಷಕ್ಕೂ ಇಲ್ಲಿ ಏಜೆಂಟ್ರಿಗೆ ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಯಾ ಪಕ್ಷದ ಏಜೆಂಟ್ಗಳಿಗೆ ಆಯಾ ಶಾಸಕರು ತಮ್ಮ ಮತಪತ್ರವನ್ನು ತೋರಿಸಬೇಕಾಗಿದೆ. ತೋರಿಸಿದ ನಂತರ ಮತಪೆಟ್ಟಿಗೆಗೆ ತಮ್ಮ ಮತವನ್ನು ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚುನಾವಣಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಚುನಾವಣಾ ಅಧಿಕಾರಿಗಳು ಕೂತ್ಕೊಳ್ತಾರೆ. ಈ ಭಾಗದಲ್ಲಿ ಮತ ದಾನ ನಡೆಯುವ ಪ್ರಕ್ರಿಯೆ ನಡೆಯುವ ಸಿಬ್ಬಂದಿಗಳು ಈ ಭಾಗದಲ್ಲಿ ಕೂತ್ಕೋತಾರೆ. ಹೀಗಾಗಿನೇ ಇಲ್ಲಿ ಸುಸಜ್ಜಿತವಾಗಿ ಈ ಕೊಠಡಿಯನ್ನು ನವೀಕರಣ ಮಾಡಿ ನಾಳೆ ಮತದಾನ ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಈ ಬಾರಿ 223 ಶಾಸಕರು ಯಾರ ಪರವಾಗಿ ಮತದಾನ ಮಾಡ್ತಾರೆ ಅನ್ನೋದು ಈಗ ಅತ್ಯಂತ ಕುತೂಹಲವಾಗಿರುವಂಥದ್ದು. ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ಈ ಮತದಾನ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಆ ನಂತರ ಸಂಜೆ 5ರಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಆ ನಂತರ ಫಲಿತಾಂಶ ಹೊರಬೀಳ್ತಾ ಇದೆ. 4 ಅಭ್ಯರ್ಥಿಗಳು ಅಧಿಕೃತವಾಗಿ 4 ಸ್ಥಾನಗಳಿದ್ದಾವೆ. 4 ಸ್ಥಾನಕ್ಕೆ 5 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 3 ಕಾಂಗ್ರೆಸ್, 1 BJP ಮತ್ತು ಒಬ್ಬರು JDS ಪರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ನಾಳೆ ಸಂಜೆ 6 ಗಂಟೆಯಷ್ಟೊತ್ತಿಗೆ ಚುನಾವಣಾ ಪ್ರಕ್ರಿಯೆ ಮತದಾನದ ಫಲಿತಾಂಶ ಹೊರಬೀಳಲಿಕ್ಕಿದೆ. ಆ ನಿಟ್ಟಿನಲ್ಲೇ ಚುನಾವಣಾಧಿಕಾರಿಗಳು ಕೊಠಡಿ ಸಂಖ್ಯೆ 106ರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.